Big Rainwater Harvesting with RJ Naina in association with AJ Hospital and Research Center. ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ ಎಂ ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ನಾಯನ. ಬಿಗ್ ಎಫ್ ಎಂ ಅಲ್ಲಿ ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಯಾರೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಜಾಗಗಳಲ್ಲಿ ಅಳವಡಿಸಿಕೊಂಡಿದ್ದಾರೋ ಅವರನ್ನ ಮಾತಾಡ್ತೀನಿ ಅಂತ ಹೇಳಿದೆ. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಮಂಗಳೂರಿನ ಕಾರ್ ಸ್ಟ್ರೀಟ್ ನಿವಾಸಿಯಾಗಿರುವಂತಹ ನರೇಂದ್ರ ನಾಯಕ್ ಅವರಿದ್ದಾರೆ. ಇವರು ಕಳೆದ 7 ವರ್ಷಗಳ ಹಿಂದೆಯೇ ಇಂಗುಗುಂಡಿಯ ನಿರ್ಮಾಣವನ್ನ ಮಾಡಿದ್ರು. ಅಂಡ್ ಇದರಿಂದ ಅವರಿಗೆ ಏನೇನು ಪ್ರಯೋಜನಗಳು ಸಿಕ್ತು, ಹಾಗೆ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಇದರ ಹಿಂದಿರುವಂತ ಕಾರಣದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ಶೋಗೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮ್ದು ಇಂಗುಗುಂಡಿ ಅಂತ ಮಾಡಿದ್ದು ಅದು 2016ರಲ್ಲಿ ಮಾಡಿದ್ದು. ಓಕೆ. ನಮ್ದು ಹೊಸ ಕಟ್ಟಡ ಆಗುವಾಗ ಆಗ ಅದು ಮಾಡ್ಲಿಕ್ಕೆ ಇತ್ತು. ಹಾಗೆ ನಾವು ನಮ್ಮ ಬಾವಿಯ ಹತ್ರ 10 ಫೀಟ್ ಗುಂಡಿ ತೋಡಿ ಅದರಲ್ಲಿ ಬೇಕಾದದ್ದು ಅಂದ್ರೆ ಆ ದೊಡ್ಡ ಕಲ್ಲುಗಳು, ಬೋರ್ಡರ್ಸ್ ಹೇಳ್ತಾರೆ, ಮತ್ತೆ ಸಣ್ಣ ಜಲ್ಲಿ ಅಂತದೆಲ್ಲ ಹಾಕಿ ಆ ನೀರು ನಮ್ಮ ಇಡೀ ಮಾಡಿನ ನೀರೆಲ್ಲ ಅದಕ್ಕೆ ಸೇರಿ ವೇಸ್ಟ್ ಆಗದ ಹಾಗೆ ಒಂದು ಮಾಡಿ ಕೊಟ್ಟಿದ್ದೇವೆ. ಅದು ಆ ಟೈಮ್ ನಲ್ಲಿ ಕಂಪಲ್ಸರಿ ಕೂಡ ಇತ್ತು. ಯಾವುದು ನಮ್ಮ ಕಾರ್ಪೊರೇಷನ್ ಅವರಿಗೆ, ಮಹಾನಗರ ಪಾಲಿಕೆ, ಹೌದು, ಅದು ಲೈಸೆನ್ಸ್ ಸಿಕ್ಬೇಕಿದ್ರೆ ಅದು ಆಗ್ಲಿಕ್ಕಿತ್ತು. ಹಾಗೆ ನಮ್ಗೆ ಕೂಡ ಅದು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ 1 ವರ್ಷದ ಹಿಂದೆ ಇಲ್ಲಿ ನಮ್ಮ ಸುತ್ತಮುತ್ತಲಿದ್ದ ಒಂದು 50-60 ಬಾವಿಗಳೆಲ್ಲ ಖಾಲಿ ಆದವು. ಅಂದ್ರೆ ಅದು ಮಳೆ ಇಲ್ಲದೆ ಅಲ್ಲ, ನಮ್ಮ ಸಮೀಪದಲ್ಲಿ ನಮ್ಮ ಇದೇ ಒಂದು ಏರಿಯಾದಲ್ಲಿ ಒಂದು ಬಿಲ್ಡಿಂಗ್ ಆಗ್ತಿತ್ತು. ಅವರು ಒಂದು 50 ಫೀಟ್ ಗುಂಡಿ, ದೊಡ್ಡ ಗುಂಡಿ ತೆಗೆದು ಅವರ ಬಿಲ್ಡಿಂಗ್ ಅಡಿಪಾಯ ಹಾಕುದಂತ ಹೇಳಿ. ಆಗ ಎಲ್ಲ ಬಾವಿದೆಲ್ಲ ನೀರುಗಳೆಲ್ಲ ಖಾಲಿ ಆಗೋಯ್ತು, ನೀರೆಲ್ಲ ಖಾಲಿ ಆಗೋಯ್ತು. ಹಾಗೆ ಆ ಟೈಮ್ ನಲ್ಲಿ ನಮ್ಮ ಬಾವಿಯಲ್ಲಿ ಸಾಧಾರಣ 5-7 ಫೀಟ್ ನೀರು ಉಳಿದಿತ್ತು. ಅದು ಬಹುಶಃ ಅದೇ ಆ ಇಂಗುಗುಂಡಿಯ ಪ್ರಭಾವ ಇರಬಹುದು ಅಂತ ನಮ್ಗೆ ಕಂಡಿತ್ತು ಇತ್ತೀಚೆಗೆ. ಈಗ 1 ವರ್ಷದ ಹಿಂದೆ ಆದ ಘಟನೆ ಅದು. ಹಾಗೆ ಆಗ ತುಂಬಾ ಆ ಒಂದು ಜಲಾಶಯ ಎಂಬುದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಈ ಭೂಮಿಗೆ ಅಂತ ಆಗ ಗೊತ್ತಾಯ್ತು. ಅಂದ್ರೆ ಮುಂಚೆ ಗೊತ್ತಿತ್ತು, ಆದ್ರೆ ಈಗ ಎಲ್ಲ ವಿಧಾನದಿಂದ, ನಿಮ್ಮ ರೇಡಿಯೋದಿಂದ ಎಲ್ಲ ನಾವೆಲ್ಲ ಕೆಲವೆಲ್ಲ ವಿಷಯಗಳನ್ನು ತಿಳಿಯುವಾಗ ಹಾಗೆ ಗೊತ್ತಾಯ್ತು ತುಂಬಾ ಇಂಪಾರ್ಟೆಂಟ್ ಅದು, ಎಲ್ಲರೂ ಮಾಡ್ಬೇಕಂತ ಹೇಳಿ. ಈ ವರ್ಷ ಒಂದು ಸಿಂಪಲ್ ಆಗಿ ನಮ್ಮದೇ ಇನ್ನು ಸ್ವಲ್ಪ ನೀರು ವೇಸ್ಟ್ ಆಗಿ ಹೋಗ್ತಿತ್ತು, ಅದನ್ನ ನಾವು ಒಂದು ಪೈಪ್ ಡೈರೆಕ್ಟ್ ಆಗಿ ನಾವು ನಮ್ಮ ಬಾವಿಗೆ ಅದನ್ನು ಇಳಿಬಿಟ್ಟಿದ್ದೇವೆ. ಅಂದ್ರೆ ಅದು ಕೂಡ ನೀರು ವೇಸ್ಟ್ ಆಗದಾಗಿ, ಇಲ್ದಿದ್ರೆ ಅದು ಸುಮ್ಮನೆ ತೋಡಿಗೆ ಹೋಗ್ತಿತ್ತು. ನೀರನ್ನ ಡೈರೆಕ್ಟ್ ಆಗಿ ಬಾವಿಗೆ ಬಿಡ್ತೀರಾ ಅಥವಾ ಫಿಲ್ಟರ್ ನ ಬಳಕೆಯನ್ನ ಮಾಡ್ತಿದ್ದೀರಾ? ನಾವು ಫಸ್ಟಿಗೆ ಮಳೆ ಬರುವಾಗ ಆಗ ನಾವು ಅದಕ್ಕೆ ಕನೆಕ್ಟ್ ಮಾಡುದಿಲ್ಲ, ಅಂದ್ರೆ ಹೊರಗೆ ಬೀಳುವ ಹಾಗೆ ಮಾಡ್ತೇವೆ. ಮತ್ತೆ ಕಂಟಿನ್ಯೂಸ್ ಮಳೆ ಬರುವಾಗ ಅದನ್ನು ಆನ್ ಮಾಡಿ ಬಿಡ್ತೇವೆ. ಆಗ ಶುದ್ಧ ನೀರೇ ಬರ್ತದೆ, ಅದನ್ನ ಡೈರೆಕ್ಟ್ ತೆಗೆದು ಕುಡಿಬಹುದು, ಅಷ್ಟು ಶುದ್ಧ ಇದೆ ಅದು. ಹೌದು, ಖಂಡಿತ. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡೋದಕ್ಕೆ ಹಿಂದೆ ಮಾಡಿಲ್ಲ ಅಂತಂದ್ರೆ ಅತ್ಯಂತ ಸೂಕ್ತವಾದಂತ ಸಮಯ ಇಂದು ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಇವತ್ತಿನಿಂದ ಶುರು ಮಾಡಿದ್ದೇವೆ ಅಂತ ಹೇಳಿದ್ರೆ ಆ ಸಕ್ಸಸ್ ನ ಪಯಣ ಕೂಡ ಅಲ್ಲೇ ಶುರುವಾಗುತ್ತೆ ಅಂತ. ನಮ್ಮ ಮಂಗಳೂರಿನ ಮನೆಗಳಲ್ಲಿ ಈ ರೀತಿಯ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ಆಗ್ಬೇಕು ಅನ್ನುವಂಥದ್ದು. ಆಗ್ಲೇಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀರು ಉಳಿಸಬೇಕು. ನಿಮ್ಮ ಸ್ನೇಹಿತರ ವಲಯದಲ್ಲಿ ಅಥವಾ ನಿಮ್ಮ ಬಂಧುಗಳಿರ್ಬಹುದು, ಅಥವಾ ನೀವು ನೋಡಿದ ಹಾಗೆ ಯಾರಾದ್ರೂ, ಈಗ ನೀವು ಕಾರ್ ಸ್ಟ್ರೀಟ್ ಏರಿಯಾದಲ್ಲಿ ಇರೋದು, ಅಲ್ಲಿ ನೀರಿನ ಲಭ್ಯತೆ ಯಾವ ರೀತಿ ಇದೆ ಈಗ ಅಟ್ ಪ್ರೆಸೆಂಟ್? ಬೇಸಿಗೆ ಕಾಲದಲ್ಲಿ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಬಾವಿ ಇದು ಬತ್ತಿ ಹೋಗುದಿಲ್ಲ, 99% ಬತ್ತಿ ಹೋಗುದಿಲ್ಲ. ಆದ್ರೆ ಲಾಸ್ಟ್ ಟೈಮ್ ಅದೊಂದು ಕಾರಣದಿಂದ, ಅಂದ್ರೆ ಹೊಸ ಕಟ್ಟಡ ಆಗುವಾಗ ಅವರು ಮೋರ್ ದನ್ 50 ಫೀಟ್ ಕೆಳಗೆ ತೆಗೆದದ್ರಿಂದ ಹಾಗೆ ಸ್ವಲ್ಪ ಎಲ್ಲ ನೀರು ಬತ್ತಿ ಹೋಯ್ತು ಬಾವಿದು. ಇಲ್ದಿದ್ರೆ ಈ ಕಡೆ ನೀರಿದು ಪ್ರಾಬ್ಲಮ್ ಇಲ್ಲ ದೇವರದಿಂದ. ಮತ್ತೆ ಬಾವಿದು ಎಲ್ಲ ಹೂಳು ಇದು ಮಾಡುದು. ಹೌದು, ಅದು ಬಹುಶಃ ನಂಗೆ ಕಾಣ್ತದೆ 10-15 ವರ್ಷಕ್ಕಾದ್ರೂ ಒಮ್ಮೆ ಮಾಡ್ಬೇಕಾದಿತ್ತು ಎಲ್ರು. ಆಗ ಕೆಸರೆಲ್ಲ ಹೋಗ್ತದೆ, ಫ್ರೆಶ್ ನೀರು ಬರ್ತದೆ, ಹೊಸರು ಒಳ್ಳೆ ಬರ್ತದೆ. ಇಲ್ಲಿಯವರೆಲ್ಲ ಹಾಗೆ ಮಾಡಿದ್ರು. ಈ ಸಲ ಯಾರು ಮಾಡಿರ್ಲಿಲ್ಲ, ವರ್ಷಗಟ್ಲೆ ಮಾಡಿರ್ಲಿಲ್ಲ. ನಾವು 2013ರಲ್ಲಿ ಒಮ್ಮೆ ಮಾಡಿದ್ದೆವು.
ಹಾಗಾಗಿ ಬಹುಶಃ ನಮ್ಗೆ ಅದು ಪ್ರಾಬ್ಲಮ್ ಆ ಟೈಮ್ ನಲ್ಲಿ ಬರ್ಲಿಲ್ಲ, ಅಂದ್ರೆ ನಮ್ಮ ಬಾವಿದು ನೀರು ಬತ್ತಿ ಹೋಗ್ಲಿಲ್ಲ, Okay. ಹಾಗಿರ್ಬಹುದು. Okay. ಹಾಗೆ ಇದೆ. ಹಾಗೆ ನರೇಂದ್ರ ನಾಯಕ್ ಅವರೇ, ನಿಮ್ಮನ್ನ ನೋಡಿ ಅಥವಾ ನಿಮ್ಮ ಸ್ನೇಹಿತರು ಅಥವಾ ಸುತ್ತಮುತ್ತ ಯಾರಾದ್ರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಮಾಡ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ನಮ್ಮ ಮಂಗಳೂರಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಇದನ್ನು ನೋಡಿ ಕೆಲವರು ಇಷ್ಟೇ ಸಿಂಪಲ್ ಅಂತ ಹೇಳಿ ಹೋದವರು ಇದ್ದಾರೆ, ನೋಡಿ ಹೋದವರು ಇದ್ದಾರೆ. ಇಷ್ಟು ಸಿಂಪಲ್ ಇದೆ, ಓಕೆ. ಅಂದ್ರೆ ನಮ್ಮ ಈಗ ಬಾವಿಯಲ್ಲಾದ್ರೂ ಹಸರು ಒಳ್ಳೆ ಇದೆ, ಹಾಗೆ ಮಳೆ ನೀರು ಓಪನ್ ಇದೆ ಅಲ್ಲ, ಮಳೆ ನೀರು ಕೂಡ ಅದ್ರಲ್ಲಿ ಬೀಳ್ತದೆ ನಾರ್ಮಲ್ ಆಗಿ. ಹಾಗೆ ಈಗ ಇದು ಕೂಡ ವೇಸ್ಟ್ ಆಗುವ ನೀರು ಕೂಡ ನಾವು ಅದ್ರಲ್ಲಿ ವೇಸ್ಟ್ ಆಗುವ ಅಂದ್ರೆ ಒಳ್ಳೆ ಸಿಹಿ ನೀರು, ಅದು ಏನು ಹಾಳು ನೀರಲ್ಲ. ಹಾಗೆ ಈಗ ಒಂದು 3-4 ದಿನ ಮಳೆ ಇಲ್ಲ ಅಂತ ಆದ್ರೆ ನೆಕ್ಸ್ಟ್ ಮಳೆಗೆ ನಾವು ಅದನ್ನು ನೀರು ಹೊರಗೆ ಹೋಗುವಂತ ಮಾಡ್ತೇವೆ, ಬಾವಿಗೆ ಬೀಳುವಾಗೆ ಮಾಡುದಿಲ್ಲ. ಸಣ್ಣ ಪ್ರಯತ್ನ ನಮ್ಮಿಂದ ಆಗುವಷ್ಟು. ಇಲ್ಲ, ನಾವು ಚಿಕ್ಕ ಖಂಡಿತ ಇಲ್ಲ, ದೊಡ್ಡ ಪಯಣ ಶುರುವಾಗೋದು ಮೊದಲನೇ ಹೆಜ್ಜೆ ಇಟ್ಟಾಗಲೇ ಅಲ್ವಾ? ಇಂತಹ ಚಿಕ್ಕ ಚಿಕ್ಕ ಪ್ರಯತ್ನಗಳೇ ದೊಡ್ಡ ಡಿಫರೆನ್ಸ್ ಅನ್ನ ತರುತ್ತೆ, ನಮ್ಮ ಮಂಗಳೂರಷ್ಟೇ ಅಲ್ಲ, ಪ್ರತಿ ಊರುಗಳಲ್ಲಿ. ಏನಂತೀರಾ? ಹಾಗೆ ಕೊನೆಯದಾಗಿ ಏನೊಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ, ಹೇಳ್ಬೋದಾ? ಎಲ್ರೂ ಅದನ್ನು ವಾಲಂಟರಿ ಆಗಿ ಮಾಡಿದ್ರೆ ನಮ್ಮ ಭೂಮಿಯಲ್ಲಿ ಸ್ವಚ್ಛ ನೀರು, ಕುಡಿಯುವ ನೀರು ಉಳ್ದೀತು. ಇನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಏನಿಲ್ಲದಿದ್ರೆ ಇಷ್ಟಾದ್ರೂ ಮಾಡ್ಬೇಕಾಗ್ತದೆ. ಬೇರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗದಿದ್ರು ಜಸ್ಟ್ ಇಂಗು ಗುಂಡಿ ಎಲ್ಲ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಭೂಮಿಯ ಒಳಗಡೆ ನೀರು ನಮ್ಗೆ ಒಂದು ಎಂತ ಪ್ರಕೃತಿ ದತ್ತವಾಗಿ ಸಿಕ್ಕಿದ ಒಂದು ಇದನ್ನು ನಾವು ಪ್ರಿಸರ್ವ್ ಮಾಡಿದ ಹಾಗೆ ಆಗ್ತದೆ. ಇಲ್ಲಿದ್ರೆ ಇಲ್ಲಿ ಅದು ಕೂಡ ಈಗ ಕಾಂಕ್ರೀಟ್ ರಸ್ತೆ ಎಲ್ಲ ಆಗಿ ಎಲ್ಲ ಸಮುದ್ರಕ್ಕೆ ನೀರು ಹೋಗಿ ಸೇರ್ತದೆ. ಹೆಚ್ಚಾಗಿ ಈಗ ಮುಂಚೆ ಡಾಂಬರ್ ರಸ್ತೆ ಸೈಡ್ ಅಲ್ಲಿ ಮಣ್ಣು ಇರ್ತಿತ್ತು, ಅಥವಾ ಎಲ್ಲ ಮನೆ ಅಂಗಣಗಳೆಲ್ಲ ಮಣ್ಣಿದೆ ಅಂಗಣ, ನೀರು ಸೀದಾ ಕೆಳಗೆ ಭೂಮಿಗೆ ಹೀರಿ ಹೋಗ್ತಿತ್ತು. ಈಗ ಅದು ಚಾನ್ಸೇ ಇಲ್ಲ, ಎಲ್ಲ ಕಡೆಯಲ್ಲಿ ಕಾಂಕ್ರೀಟ್ ಮತ್ತೆ ಇದರಲ್ಲಿ ಆಗಿ ರೋಡ್ ಕೂಡ ನೆಗೆಟಿವ್ ಆಗಿ ಕಾಣ್ತದೆ ನನಗೆ. ಅಂದ್ರೆ ನೀರು ಇಲ್ಲಿ ಉಳಿಯುವುದಿಲ್ಲ, ಭೂಮಿ ಹೀರಿಕೊಳ್ಳಿಕ್ಕೆ ಆಪರ್ಚುನಿಟಿ ಇಲ್ಲ. ಆ ಅವಕಾಶವನ್ನ ನಾವು ಮಾಡ್ಕೊಳ್ಬೇಕು, ಅಪರ್ಚುನಿಟಿ ಇದ್ದ ಕಡೆ. ಹೌದು, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ನರೇಂದ್ರ ನಾಯಕ್ ಅವರೇ. ಇಂತಹ ಒಂದು ಟೆಕ್ನಿಕ್ ಅನ್ನ ನಿಮ್ಮ ಮನೆಯಲ್ಲಿ ಅಳವಡಿಸುವುದರ ಜೊತೆಗೆ ಅದನ್ನ ಬೇರೆಯವರಿಗೂ ತಿಳಿಸಿಕೊಡುವುದಕ್ಕೆ ನಿಮ್ಮ ಸಹಕಾರವನ್ನ ನೀಡಿದಕ್ಕಾಗಿ ಬಿಗ್ ಎಫ್ಎಂ ಪರವಾಗಿ ಹಾಗೆ ಎಲ್ಲ ಕೇಳುಗರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಂಡ್ 92.7 ಬಿಗ್ ಎಫ್ಎಂ ಅಲ್ಲಿ ಇಂತಹ ಒಂದು ನೀರಿನ ವಾರಿಯರ್ಸ್ಗೊಂದು ಸಲ್ಯೂಟ್ ಅಂತ ಹೇಳ್ತಾ, ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ ಅಸೋಸಿಯೇಷನ್ ವಿತ್ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಕಂಟಿನ್ಯೂ ಆಗುತ್ತೆ ನಾಳೆ ಕೂಡ ಇದೇ ಟೈಮ್ಗೆ. 92.7 ಬಿಗ್ ಎಫ್ಎಂ, ಯೋಶಿನಿ ಆಕೆ ಚೇಂಜ್ ಓಕೆ.